ಬಹುಜನರನ್ನು ಆಳುವ ಜನರನ್ನಾಗಿಸುವುದೇ ನನ್ನ ಚಳವಳಿಯ ಗುರಿ ಎಂದು ಕಾನ್ಶಿರಾಮ್ ಸಾಹೇಬರು ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ರ ವಿಮೋಚನಾ ರಥವನ್ನು ಒಂದು ತಾರ್ಕಿಕ ಹಂತಕ್ಕೆ ಒಯ್ಯುವ ನಿಟ್ಟಿನಲ್ಲಿ ಅತ್ಯಂತ ಯಶಸ್ವಿ ನಾಯಕರೆನಿಸಿಕೊಂಡ ಕಾನ್ಶಿರಾಮ್ ರವರು ಒಬ್ಬ ಆಕಸ್ಮಿಕ ರಾಜಕಾರಣಿ ಎಂದು ರಾಜಕೀಯ ತಜ್ಞರು ಹೇಳುತ್ತಾರೆ. ಇದು ನಿಜವೇ ಆಗಿರಬಹುದು. ಆದರೆ ಅವರು ತಮ್ಮ ಜೀವನದ ಗುರಿಯನ್ನು ನಿರ್ಧರಿಸಿಕೊಂಡು ಮೇಲೆ ಆ ದಿಕ್ಕಿನತ್ತ ಇಟ್ಟ ಒಂದೊಂದು ಹೆಜ್ಜೆಯನ್ನೂ ಸಹ ಅತ್ಯಂತ ಯೋಜನಾಬದ್ಧವಾಗಿ ಇಟ್ಟಿದ್ದಾರೆ. ಯಾವೊಂದು ಘಟನೆಯೂ ಸಹ ಆಕಸ್ಮಿಕವಾಗಿ ನಡೆಯದಂತೆ ಜಾಗೃತರಾಗಿ ಚಳವಳಿಯನ್ನು ಮುನ್ನಡೆಸಿದ್ದಾರೆ. ಅವರ ಜೀವನವು ಅಷ್ಟೊಂದು ಯೋಜನಾಬದ್ಧವಾಗಿತ್ತು. ಜಾತಿ ವ್ಯವಸ್ಥೆಯ ಬಲಿಪಶುಗಳಾದ ದಲಿತರು ಮತ್ತು ಇತರ ಹಿಂದುಳಿದ ಸಮುದಾಯಗಳನ್ನು ಆಳುವ ದೊರೆಗಳನ್ನಾಗಿ ತಯಾರು ಮಾಡಲು ಕಾನ್ಶಿರಾಮ್ ನಡೆಸಿದ ಹೋರಾಟದ ವಿವಿಧ ಹಂತಗಳನ್ನು ಸಂಕ್ಷಿಪ್ತವಾಗಿ ಅವರದೇ ಮಾತುಗಳಲ್ಲಿ ಇಲ್ಲಿ ನಾವು ನೋಡೋಣ. ಜಾತಿ ಎಂಬುದು ಎರಡಲಗಿನ ಕತ್ತಿಯಾಗಿದೆ. ಇಂದು ಮನುವಾದಿ ಮೇಲ್ಜಾತಿಗಳ ಕೈಯಲ್ಲಿ ಆ ಕತ್ತಿಯ ಹಿಡಿಯು ಇರುವುದರಿಂದಾಗಿ ನಿಮ್ಮನ್ನು ಸಂಹರಿಸಲು, ಅಂದರೆ ನಿಮ್ಮನ್ನು ಜಾತಿ ಉಪಜಾತಿಗಳನ್ನಾಗಿ ಒಡೆಯಲು ಅದನ್ನು ಬಳಸಲಾಗುತ್ತಿದೆ. ಅದೇ ಕತ್ತಿಯನ್ನು ನೀವು ಬಳಸಲು ಕಲಿತರೆ, ಅಂದರೆ ನಾವು ಉತ್ತರ ಪ್ರದೇಶದಲ್ಲಿ 600 ಶೋಷಿತ ಜಾತಿಗಳನ್ನು ಕೂಡಿಸಿದಂತೆ ನೀವು ನಿಮ್ಮ ರಾಜ್ಯಗಳಲ್ಲಿರುವ ಶೋಷಿತ ಜಾತಿ ಉಪಜಾತಿಗಳನ್ನು ಕೂಡಿಸಿದರೆ ಮನುವಾದಿಗಳು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಜಾತಿ ವ್ಯವಸ್ಥೆಯು ನಿರ್ನಾಮವಾಗುತ್ತದೆ. ನೀವು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಸಂಸದ ಅಥವಾ ಶಾಸಕರ ಸ್ಥಾನಗಳಿಗೆ ಆಸೆಪಡುವುದು ದೊಡ್ಡ ಸಂಗತಿಯಲ್ಲ. ಅದಕ್ಕಿಂತ ಮುಖ್ಯವಾಗಿ ಆ ಸ್ಥಾನಗಳಿಗೆ ತಕ್ಕಂತೆ ಅರ್ಹತೆಗಳನ್ನು ಬೆಳೆಸಿಕೊಳ್ಳಿ. ಜಗತ್ತಿನಲ್ಲಿ ಆಸೆಪಟ್ಟಿದ್ದೆಲ್ಲ ಸಿಗುವುದಿಲ್ಲ. ಆದರೆ ನಮ್ಮ ಅರ್ಹತೆಗೆ ತಕ್ಕಂತೆ ಸ್ಥಾನಗಳು ಸಿಕ್ಕೇ ಸಿಗುತ್ತವೆ. ಅರ್ಹತೆ ಅಥವಾ ಯೋಗ್ಯತೆಗೆ ತಕ್ಕ ಸ್ಥಾನ ಸಿಗದಿದ್ದರೂ ಪರವಾಗಿಲ್ಲ, ಆದರೆ ಸ್ಥಾನಕ್ಕೆ ತಕ್ಕ ಯೋಗ್ಯತೆ ಇಲ್ಲದಿರುವುದು ಮರ್ಯಾದೆಗೇಡಿನ ವಿಷಯವಾಗಿರುತ್ತದೆ. ಜಾತಿ ವ್ಯವಸ್ಥೆಯನ್ನು ಪೋಷಿಸುವುದರಿಂದಾಗಿ ಅಲ್ಪಸಂಖ್ಯಾತರಾದ ಮನುವಾದಿಗಳಿಗೆ ಈ ಬೃಹತ್ ದೇಶವನ್ನು ಆಳಲು ಸಾಧ್ಯವಾಗಿದೆ. ಅದೇ ಜಾತೀಯತೆಯನ್ನು ನೀವು ಪೋಷಿಸಿ ನೀವು ಸಾವಿರಾರು ಹೋಳುಗಳಾಗುವುದರಿಂದ ನಿಮಗೇನು ಲಾಭ? ಬೇಡುವ ಭಿಕ್ಷುಕರು ಎಂದಿಗೂ ದೊರೆಗಳಾಗುವುದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು 85% ಸರ್ಕಾರಗಳು ನಿಮ್ಮ ಕೈಗಳಲ್ಲಿಲ್ಲ. ಇದಕ್ಕೆ ಮೊದಲ ಕಾರಣ, ನೀವು ಮನುವಾದಿಗಳ ಕುತಂತ್ರಗಳಿಗೆ ಬಲಿಯಾಗಿ 6,000ಕ್ಕೂ ಮಿಗಿಲಾದ ಜಾತಿ ಉಪಜಾತಿಗಳಾಗಿ ಒಡೆದು ಹೋಗಿರುವಿರಿ. ಎರಡನೆಯದಾಗಿ, ಅಧಿಕಾರ ಗಳಿಸಲು ಹೋರಾಡುವುದಕ್ಕೆ ಬದಲಾಗಿ ಮನುವಾದಿಗಳು ಎಸೆಯುವ ಸಣ್ಣ ಪುಟ್ಟ ಸ್ಥಾನ ಮತ್ತು ಪುಡಿಗಾಸುಗಳಿಗಾಗಿ ಬಡಿದಾಡುವ ಭಿಕಾರಿಗಳಾಗಿರುವಿರಿ. ಮನುವಾದಿ ಪಕ್ಷಗಳಲ್ಲಿರುವ ಚಮಚ ನಾಯಕರು ಮತ್ತು ಅವರ ಹಿಂದಿರುವ ಮರಿಚಮಚಗಳು ನನ್ನನ್ನು ಕ್ರ್ಯಾಕ್, ಅಂದರೆ ಹುಚ್ಚ ಎಂದು ಕರೆಯುತ್ತಿದ್ದಾರೆ. ನಾನು ಆ ಬಿರುದನ್ನು ಹೆಮ್ಮೆಯಿಂದ ಸ್ವೀಕರಿಸುತ್ತೇನೆ. ಕ್ರ್ಯಾಕ್ ಎಂಬುದು ಕ್ಯಾರೆಕ್ಟರ್, ಚಾರಿತ್ರ್ಯ, ರೆಸ್ಪೆಕ್ಟಬಿಲಿಟಿ, ಗೌರವಾರ್ಹತೆ, ಎಬಿಲಿಟಿ, ಸಾಮರ್ಥ್ಯ, ಕ್ರೆಡಿಬಿಲಿಟಿ, ವಿಶ್ವಾಸಾರ್ಹತೆ ಮತ್ತು ನಾಲೆಡ್ಜ್, ಜ್ಞಾನಶೀಲತೆ ಎಂಬ ಶ್ರೇಷ್ಠ ಗುಣಗಳ ಸಂಕ್ಷಿಪ್ತ ರೂಪವಾಗಿದೆ. ನನ್ನಂತೆ ನನ್ನ ಅನುಯಾಯಿಗಳು ಸಹ ಕ್ರ್ಯಾಕ್ ಹುಚ್ಚರು ಆಗಬೇಕೆಂದು ಬಯಸುತ್ತೇನೆ. ಏಕೆಂದರೆ
ಇಂತಹ ಹುಚ್ಚರು ಮಾತ್ರ ಸಾಧಕರಾಗಲು ಸಾಧ್ಯ. ಎಲ್ಲರೂ ನನ್ನನ್ನು ಮಹಾನ್ ಚಿಂತಕ ಎಂದು ತಿಳಿದಿದ್ದಾರೆ, ಆದರೆ ನಾನು ಮಹಾನ್ ಚಿಂತಕನಲ್ಲ, ಸೀಮಿತ ಚಿಂತಕನಾಗಿದ್ದೇನೆ. ನನ್ನ ಚಿಂತನೆಯು ಕೇವಲ ಒಂದೇ ಒಂದು ಉದ್ದೇಶಕ್ಕಾಗಿ ಮಾತ್ರ ಸೀಮಿತವಾಗಿದೆ. ಸ್ವತಂತ್ರ ದೇಶದಲ್ಲಿ ಗುಲಾಮರಾಗಿ ಬದುಕುತ್ತಿರುವ ಬಹುಜನರನ್ನು ಆಳುವ ಜನರನ್ನಾಗಿ ಮಾಡುವ ಏಕೈಕ ಉದ್ದೇಶವನ್ನು ಈಡೇರಿಸುವುದಕ್ಕಷ್ಟೇ ನನ್ನ ಚಿಂತನೆ ಸೀಮಿತವಾಗಿದೆ. ನನ್ನಂತೆ ನನ್ನ ಕಾರ್ಯಕರ್ತರೂ ಸಹ ಈ ಸೀಮಿತ ಉದ್ದೇಶವನ್ನು ಈಡೇರಿಸುವತ್ತ ಮಾತ್ರ ಚಿಂತಿಸುವಂತರಾಗಬೇಕು. ನೀವು ನಡೆಸುವ ಹೋರಾಟಗಳು ಸರಳವೂ ಆಗಿರಬೇಕು ಮತ್ತು ಸುರಕ್ಷಿತವೂ ಆಗಿರಬೇಕು. ಆ ಹೋರಾಟಗಳು ನಿಮ್ಮ ಶಕ್ತಿ ಮತ್ತು ಚೈತನ್ಯವನ್ನು ವೃದ್ಧಿಸಬೇಕೇ ಹೊರತು ನಿಮ್ಮ ಚೈತನ್ಯವನ್ನು ಕುಗ್ಗಿಸಿ ನಿಮ್ಮನ್ನು ನಿಶಕ್ತರಾಗಿಸಬಾರದು. ನಿಮ್ಮ ಮಾತನ್ನು ನೀವೇ ಗೌರವಿಸದಿದ್ದಲ್ಲಿ ಇನ್ಯಾವ ಮೂರ್ಖನು ನಿಮ್ಮ ಮಾತನ್ನು ಗೌರವಿಸುತ್ತಾನೆ ಎಂದು ನಿರೀಕ್ಷಿಸುವಿರಿ? ನೀವು ಒಪ್ಪಿಕೊಂಡ ಸಮಯವನ್ನು ಮೊದಲು ನೀವು ಪಾಲಿಸಿ. ಕೊಡಲು ಒಪ್ಪಿಕೊಂಡ ಹಣವನ್ನು ಬೇರೆಯವರು ನೆನಪಿಸುವ ಮೊದಲೇ ಕೊಟ್ಟುಬಿಡಿ. ಸಮಯನಿಷ್ಠೆ ಮತ್ತು ವಚನ ಪಾಲನೆಯು ಆಳುವ ದೊರೆಗಳಿಗಿರುವ ಅತ್ಯವಶ್ಯಕ ಗುಣಗಳು. ನೀವು ಭಾವನಾತ್ಮಕ ಜೀವಿಗಳಾದರೆ ತಪ್ಪಿಲ್ಲ, ಆದರೆ ಅದರ ಜೊತೆ ಬುದ್ಧಿಯನ್ನು ಬಳಸಿರಿ. ಭಾವನೆಗಳು ನಿಮ್ಮನ್ನು ನಿಯಂತ್ರಿಸಬಾರದು, ನೀವು ಭಾವನೆಗಳನ್ನು ನಿಯಂತ್ರಿಸಬೇಕು ಮತ್ತು ಅವನ್ನು ನಿಮ್ಮ ಗುರಿ ಸಾಧನೆಗೆ ಬಳಸಬೇಕು. ನೀವು ಭಾವನಾತ್ಮಕ ಬುದ್ಧಿಜೀವಿಗಳಾಗಬೇಕು, ಇಲ್ಲವಾದರೆ ಮನೋವಾದಿಗಳು ನಿಮ್ಮನ್ನು ಧರ್ಮ, ಭಾಷೆ, ಪ್ರದೇಶ ಇತ್ಯಾದಿ ಭಾವನಾತ್ಮಕ ವಿಷಯಗಳನ್ನು ಬಳಸಿ ನಿಮ್ಮನ್ನು ಅವರ ಪಿತೂರಿಗಳಿಗೆ ದುರ್ಬಳಕೆ ಮಾಡಿಕೊಳ್ಳುತ್ತಾರೆ. 1989ರಲ್ಲಿ ದೇಶದ 5 ಮೂಲೆಗಳಿಂದ ಆರಂಭಿಸಿ ಹೊಸದಿಲ್ಲಿಯಲ್ಲಿ ಬೃಹತ್ ಸಮಾವೇಶದಲ್ಲಿ ಕೊನೆಗೊಳ್ಳುವಂತಹ 100 ದಿನಗಳ ಸೈಕಲ್ ರ್ಯಾಲಿಯನ್ನು ಕಾನ್ಶಿರಾಮ್ಜಿಯವರು ಹಮ್ಮಿಕೊಂಡಿದ್ದರು. ಈ 100 ದಿನಗಳ ಕಾಲವೂ ಸ್ವತಃ ಅವರೇ ಮುಂಚೂಣಿಯಲ್ಲಿ ಸೈಕಲ್ ಹತ್ತಿ ಪೈಡಲ್ ತುಳಿದರು. ಆಗ ಪತ್ರಕರ್ತರೊಬ್ಬರು, ನೀವು ನಾಯಕರಾಗಿರುವಾಗ ಕೇವಲ 10-15 ಮೀಟರ್ ಸೈಕಲ್ ತುಳಿದು ಉದ್ಘಾಟನೆ ಮಾಡಿದ್ದರೆ ಸಾಕಾಗಿತ್ತು. 100 ದಿನಗಳ ಕಾಲ ಸೈಕಲ್ ತುಳಿಯುವ ಅವಶ್ಯಕತೆ ಏನಿತ್ತು ಎಂದು ಕೇಳಿದರು. ಆಗ ಕಾನ್ಶಿರಾಮ್, ಹಣಕ್ಕಾಗಿ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸುವ ಪಕ್ಷಗಳ ಕಾರ್ಯಕರ್ತರಂತಾಗಬಾರದು ನನ್ನ ಜನ. ಅವರು ಯಾವುದೇ ಕೂಲಿಯಿಲ್ಲದೆ ತಮ್ಮದೇ ಹಣ ಖರ್ಚು ಮಾಡಿ ಸ್ವಂತ ಪರಿಶ್ರಮದಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಾಗಬೇಕು. ನಾನು 100 ದಿನಗಳ ಸೈಕಲ್ ತುಳಿದಾಗ ಮಾತ್ರ ಅವರು ಕನಿಷ್ಠ 5-10 ದಿನಗಳ ಕಾಲ ಸೈಕಲ್ ತುಳಿಯಬಲ್ಲವರಾಗುತ್ತಾರೆ. ನಾನು ಬೇರೆ ಪಕ್ಷಗಳ ನಾಯಕರಂತೆ ಹಿಂಬದಿಯಲ್ಲಿ ನಿಂತು ಆದೇಶ ನೀಡುವ ಕಮಾಂಡರ್ ಅಲ್ಲ, ಮುಂದೆ ನಿಂತು ನಡೆಸುವ ಸೈನಿಕ ಎಂದಿದ್ದರು. ಇಲ್ಲಿರುವ ಜಾತಿ ವ್ಯವಸ್ಥೆಯು ಯಾವ ಕಾಲಕ್ಕೂ ನಮಗೆ ಅನುಕೂಲಕರವಾಗಿರಲಿಲ್ಲ. ಹಾಗಾಗಿ ಅದು ಅನುಕೂಲಕರವಾಗಿ ಪರಿವರ್ತನೆಯಾಗುತ್ತದೆ ಎಂಬ ನಿರೀಕ್ಷೆಯೊಂದಿಗೆ ಕಾಯುತ್ತಾ ಕೂಡಬೇಡಿ. ಅದನ್ನು ಅನುಕೂಲಕರವಾಗುವಂತೆ ಪರಿವರ್ತಿಸಲು ನಾವೇ ಸಮರ್ಥಶಾಲಿಗಳಾಗಿ ಬೆಳೆಯಬೇಕು. ನಿಮ್ಮ ಬಯಕೆಯು ಪ್ರಾಮಾಣಿಕವಾಗಿದ್ದಲ್ಲಿ ಅದನ್ನು ಈಡೇರಿಸಲು ನಿಮ್ಮ ಸಾವಿರಾರು ದಾರಿಗಳು ಕಾಣುತ್ತವೆ. ಅದಕ್ಕೆ ಬದಲಾಗಿ ನಿಮ್ಮ ಬಯಕೆಯು ಡೊಂಕಾಗಿದ್ದಲ್ಲಿ ಸಾವಿರಾರು ಕುಂಟು ನೆಪಗಳು ಸಿಗುತ್ತವೆ. ನೀವು ಮಾತನಾಡಬಾರದು, ನೀವು ಮಾಡುವ ಕೆಲಸದ ಫಲಿತಾಂಶವು ಮಾತನಾಡಬೇಕು. ನಿಮ್ಮ ಧ್ಯೇಯವನ್ನು ಸ್ಪಷ್ಟಪಡಿಸಿಕೊಳ್ಳಿ ಮತ್ತು ಅದಕ್ಕಾಗಿ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳಿ. ಪ್ರಚಾರದ ಹಿಂದೆ ಹೋಗಬೇಡಿ, ಆದರೆ ಪ್ರಚಾರವು ನಿಮ್ಮ ಹಿಂದೆ ಬಂದಾಗ ಸರಿಯಾಗಿ ಬಳಸಿಕೊಳ್ಳಿ. ನಿಮ್ಮ ಚಳುವಳಿಗೆ ಅಗತ್ಯವಾದ ಸಂಪನ್ಮೂಲಗಳನ್ನು ನಿಮ್ಮ ಸಮುದಾಯದಿಂದಲೇ ಸೃಷ್ಟಿಸಿಕೊಳ್ಳಬೇಕು. ಹಣ ಮತ್ತಿತರ ಸಂಪನ್ಮೂಲಗಳಿಗಾಗಿ ಇತರರ ಬಳಿ ಕೈಚಾಚಿದರೆ ಅವರು ನಿಮಗೆ ಸಹಾಯ ಮಾಡಬಹುದು, ಆದರೆ ಅದೇ ವೇಳೆಗೆ ಮುಂದೆ ನೀವು ಏನು ಮಾಡಬೇಕೆಂಬುದನ್ನು
ನಿರ್ದೇಶಿಸುವ ಅಧಿಕಾರವು ಅವರದೇ ಆಗಿರುತ್ತದೆ. ಇಲ್ಲಿಯವರೆಗೂ ನೀವು ಮಾನ್ಯವರ್ ಕಾಂಶಿರಾಮ್ ಅವರ ಕನಸಾಗಿರುವ ಅವರ ಗುರಿ ಬಹುಜನರನ್ನು ಆಳುವ ಜನರನ್ನಾಗಿಸುವುದೇ ನನ್ನ ಚಳವಳಿಯ ಗುರಿ ಎಂದಿರುವ ಕಾಂಶಿರಾಮ್ ಅವರ ಮಾತುಗಳನ್ನು ಕೇಳಿದ್ದೀರಿ. ನಿಮಗೆ ಇದು ಯಾವ ರೀತಿಯ ಪರಿಣಾಮವನ್ನು ಬೀರಿದೆ ಈ ಕುರಿತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಇತರರಿಗೆ ಇದನ್ನು ಶೇರ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.